ನಾಡಿನ ಸಮಸ್ತ ಜನತೆಗೆ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕದಿಂದ ಸಮಸ್ತ ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ತಾಲೂಕು ಜಿಲ್ಲಾ ರತ್ನಗಿರಿ ಮಹಾರಾಷ್ಟ್ರದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಪಾದುಕ ದರ್ಶನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾಡಿನ ಸಮಸ್ತ ನಾಗರಿಕರಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಸಮಸ್ತ ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಕರ್ನಾಟಕ ಸೇನೆಯಿಂದ ನಾಡಿನ ಸಮಸ್ತ ಕನ್ನಡಿಗರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾಡಳಿತದಿಂದ ಕನಕದಾಸ ಜಯಂತಿ ಆಚರಣೆ. ಕನಕದಾಸರು ಇಡೀ ಮನುಕುಲದ ಸಂಪತ್ತು. ಶಾಸಕ ಬಸನಗೌಡ ದದ್ದಲ್. ಶ್ರೀ ಕನಕದಾಸರ ಜಯಂತಿ ಪುತ್ಥಳಿಗೆ ಗಣ್ಯರಿಂದ ನಮನ. ಭವ್ಯ ಮೆರವಣಿಗೆಗೆ ಚಾಲನೆ. ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಕ್ರೀಡಾ ಸ್ಫೂರ್ತಿಯಿಂದ ಹೊಸ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯ. ಸಚಿವ ಎನ್ಎಸ್ ಬೋಸರಾಜು. ಮತ್ತು ತುಂಗಭದ್ರಾ ಎಡದಂಡೆ ಕಾಲುವೆ ಅಚ್ಚುಕಟ್ಟಿಗೆ 2ನೇ ಬೆಳೆಗೆ ನೀರು ಒದಗಿಸಲು ವೆಂಕಟೇಶ್ ಆಗ್ರಹ. ಮಹಾನ್ ಶ್ರೇಷ್ಠ ಸಂತ ಕನಕದಾಸರು ಕೇವಲ ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಮಾನವ ಕುಲದ ಸಂಪತ್ತಾಗಿದ್ದಾರೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕನಕದಾಸರು ಹಿಂದಿನ ಕಾಲದಲ್ಲಿ ಅಸ್ಪೃಶ್ಯತೆ ತಾಂಡವಾಡುತ್ತಿದ್ದ ಸಂದರ್ಭದಲ್ಲಿಯೂ ಭಗವಂತನನ್ನ ಒಲಿಸಿಕೊಂಡು ಸಮಾಜಕ್ಕೆ ಸಮಾನತೆಯ ಸಂದೇಶ ಸಾರಿದ ಮಹಾತ್ಮರು, ಶರಣರು, ಸಂತರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿರುವುದಿಲ್ಲ. ಅವರು ಭಗವಂತನ ರೂಪದಲ್ಲಿ ಎಲ್ಲರ ಜೀವನದ ಮಾರ್ಗದರ್ಶಕರಾಗಿದ್ದಾರೆ. ಶಿಕ್ಷಣದ ಪ್ರಾಮುಖ್ಯತೆಯನ್ನ ಅರಿತು ಸಮಾಜದ ಪ್ರಗತಿ ಮತ್ತು ಸಮಾನತೆಯತ್ತ ಎಲ್ಲಾ ಸಮಾಜಗಳ ಮನಸ್ಸನ್ನ ಕರೆದಿದ್ದಾರೆ ಎಂದರು. ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರಪ್ಪ ಮಠಮಾಲೆಯವರು ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗಾಗಿ ಇವತ್ತು ಹಾಲು ದೇಶವನ್ನ ಲೇಸಾದ ಚರಣ ಕಮಲದ ಬಲವು ಉನ್ನತ ತನಕ ಎನ್ನುವಂತಹ ರೀತಿಯಲ್ಲಿ ಜ್ಞಾನದ ಬೆಳಕಿನ ದೀಪವನ್ನು ಹಚ್ಚುವುದರ ಮೂಲಕ ಎಲ್ಲ ಅತಿಥಿ ಗಣ್ಯರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಮೂಲ ಕಸಬು ಜೀವನ ಬೆಳೆಯನ್ನು ಪಾಲಿಸುವ ಮೂಲಕ ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವುದರಲ್ಲಿ ರಾಯಚೂರು ನಗರ ಮತ್ತು ಗ್ರಾಮೀಣ ಪ್ರದೇಶದ ಈರುವರು ಅಶ್ವಿನಿ ದೇವತೆಗಳ ಎಷ್ಟು ಕಷ್ಟ ಮಾಡಿದರು ಬಿಟ್ಟು ಹೋಗಲಾಗಿ ಬಿಟ್ಟಿದ್ದ ಬಾರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ಸಾಂಪ್ರದಾಯಿಕವಾಗಿ ಉದ್ಘಾಟಿಸಿದಂತಹ ಎಲ್ಲ ಮಹನೀಯ ಗಣ್ಯರಿಗೆ
ಸಮಾಜದ ಬಂಧುಗಳು. ಇವತ್ತು ಹಲವಾರು ಕಸುಬುಗಳು ಬೇರೆ ಬೇರೆ ಇರ್ಬೋದು, ಆದರೆ ಶಿಕ್ಷಣವನ್ನು ಕೂಡ ಬಹಳಷ್ಟು ತಾವು ಒತ್ತನ್ನು ಕೊಡೋದ್ರ ಜೊತೆಗೆ ಇನ್ನು ಹೆಚ್ಚಿನ ರೀತಿಯಿಂದ ಶಿಕ್ಷಣಕ್ಕೆ ಮಹತ್ವವನ್ನ ಕೊಡುವಂತ ಕೆಲಸವನ್ನ ತಾವು ಮಾಡ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಯಾಕೆ ಶಿಕ್ಷಣಕ್ಕೆ ಕೊಡ್ಬೇಕಂದ್ರೆ ನಮ್ಮ ಸಮಾನತೆ ಬರಬೇಕಾದಾಗ, ಶಿಕ್ಷಣವನ್ನ ಪಡೆದಾಗ ಎಲ್ಲವನ್ನ ಸಮಾನತೆ ಸಿಗೋದಕ್ಕೆ ಸಾಧ್ಯ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಇವತ್ತು ಆದರ್ಶವಾದಂತ ವ್ಯಕ್ತಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಆದರ್ಶವಾದಂತ ವ್ಯಕ್ತಿ ಮತ್ತು ಏನು ಆರ್ಥಿಕ ತಜ್ಞರು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಲು ಮತ ಸಮಾಜದಲ್ಲಿ ಹುಟ್ಟಿ ಇವತ್ತು ಸುಮಾರು 13 ಬಾರಿ ಇವತ್ತು ಫೈನಾನ್ಸ್ ಅನ್ನ ಮಂಡನೆ ಮಾಡಿ, ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡೋದ್ರ ಮುಖಾಂತರ 2 ಬಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮಾದರಿಯಾದಂತ ವ್ಯಕ್ತಿಯಾಗಿ ಇವತ್ತು ಆಡಳಿತವನ್ನು ನೀಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಅಂತ ಏನು ಅವರ ಆಡಳಿತಾವಧಿಯಲ್ಲಿ ಅಂತ ಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿ ಅವರ ಏನು ಅನುಯಾಯಿಗಳಾಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ನಮ್ಮ ಭಾಗ್ಯ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಯಾಕೆ ಹೇಳ್ಬೇಕಾಗ್ತದೆ ಆದರ್ಶ ವ್ಯಕ್ತಿ ಅಂದ್ರೆ, ಇವತ್ತು ನೀನು ಯಾವುದೇ ಸಮಾಜಕ್ಕೆ, ಒಂದು ಸಮಾಜಕ್ಕೆ ಸೀಮಿತ ಆದಂತ ವ್ಯಕ್ತಿ ಅಲ್ಲ, ಎಲ್ಲ ಕೆಳವರ್ಗದ ಏನಿವತ್ತು ದಲಿತರು, SC ST, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಮತ್ತು ಯಾವುದೇ ಬಡ ವರ್ಗಗಳು ಮೇಲೆತ್ತುವಂತ ಕೆಲಸ ಈ ರಾಜ್ಯದಲ್ಲಿ ಯಾರಾದರೂ ಮಾಡಿದ್ರೆ ಅದು ಹಿಂದೆ ದೇವರಾಜ ಅರಸವರು, ಇವತ್ತು ಇಂದಿನ ಮುಖ್ಯಮಂತ್ರಿಗಳಾದಂತ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಇವತ್ತು ಪಂಚ ಗ್ಯಾರಂಟಿಗಳು ಕೊಡೋದ್ರ ಜೊತೆಗೆ ಇವತ್ತು ಬಡವರ ತಾಯಂದರ ಇವತ್ತು ಎಲ್ಲರಿಗೂ ಬಡವರ ಮತ್ತು ಹಸುವಿಂದ ಒಲಗಬಾರದು ಅಂತೇಳಿ ಹಿಂದೆ 2013ರಲ್ಲಿ ಮುಖ್ಯಮಂತ್ರಿಗಳಾದಾಗ ಆವತ್ತು ಅನ್ನ ಭಾಗ್ಯವನ್ನು ಕೊಟ್ಟು ಆವತ್ತಿನ ಅನ್ನ ರಾಮಯ್ಯ ಆದಂತವ್ರು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರಂತ ಕೂಡ ಈ ಸಂದರ್ಭದಲ್ಲಿ ಬಂದ ಮೇಲೆ ಇವತ್ತು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲ ವರ್ಗಕ್ಕೆ ಇವತ್ತು ಪ್ರತಿಯೊಂದು ಯೋಜನೆಯನ್ನ ತಲುಪಿಸುವಂತ ಕೆಲಸವನ್ನ ನುಡಿದಂತೆ ನಡೆದಂತ ಯಾರಾದರೂ ನಾಯಕರಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರಂತ ಕೂಡ ಈ ಸಂದರ್ಭದಲ್ಲಿ ಬಂಧುಗಳೇ. ಯಾಕೆ ನಮ್ಮ ನಾಯಕರನ್ನ ಮತ್ತು ನಮ್ಮ ಶರಣರನ್ನ ಯಾಕೆ ನೆನೆಸ್ಬೇಕಂದ್ರೆ, ಮಾಡಿದಂತ ಆದರ್ಶ ಇರುವಂತ ವ್ಯಕ್ತಿಗಳನ್ನ ನಾವು ಯಾವತ್ತೂ ಕೂಡ ಮರಿಬಾರದಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಹಾಲುಮತ ಸಮಾಜದಲ್ಲಿ ಒಗ್ಗಟ್ಟಿನ ಶಕ್ತಿ ಇದೆ, ಸಮಾಜದವರು ಬೆಂಬಲಿಸುವ ಪಕ್ಷವೇ ಜಯ ಸಾಧಿಸುತ್ತದೆ. ಕನಕದಾಸರು ಎಲ್ಲಾ ಸಮಾಜಕ್ಕೆ ಆದರ್ಶ. ಭವನ ನಿರ್ಮಾಣಕ್ಕೆ ಸರ್ಕಾರದ ಅನುದಾನದ ಜೊತೆಗೆ ನಾನು ಕೂಡ 1 ಕೋಟಿ ಅನುದಾನ ನೀಡಲಿದ್ದೇನೆ. ಒಗ್ಗಟ್ಟಿನಿಂದ ಮಾತ್ರ ಸರ್ಕಾರದ ಜನಪ್ರತಿನಿಧಿಗಳು ಜನರನ್ನ ತಲುಪಲು ಸಾಧ್ಯವಾಗುತ್ತದೆ ಎಂದರು. ಇವತ್ತು ಹಾಲು ಮತ ಸಮಾಜ ಅಂತ ಏನು ತೋರಿಸಿಕೊಟ್ಟಿದ್ರಿ ಕರ್ನಾಟಕ ರಾಜ್ಯದಲ್ಲಿ, ಬೇರೆ ಯಾವ ರಾಜ್ಯದಲ್ಲಿ ತೋರಿಸಿಕೊಟ್ಟಿಲ್ಲ ಅನಿಸ್ತದೆ. ನೀವೆಲ್ಲರೂ ಒಗ್ಗಟ್ಟಾದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತೇಳಿ ಸಿದ್ದರಾಮಯ್ಯ ಸಾಹೇಬರಿಗೆ 2 ಸಾರಿ ಮುಖ್ಯಮಂತ್ರಿ ಮಾಡಿ ನೀವು ತೋರಿಸಿಕೊಟ್ಟಿರಿ. ಬಹುಶಃ ಹಾಲು ಮತ ಸಮಾಜ ಒಗ್ಗಟ್ಟಾಗಿ ಯಾರನ್ನ ನೀವು ಬೆಂಬಲಿಸಿರೋ ಅದೇ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಬಹುಶಃ ಮುಖ್ಯಮಂತ್ರಿಗಳು ನಮ್ಮ ಬಸವಣ್ಣಪ್ಪನವರ ಏನು ಬಯಕೆ ಇದೆ, ಆ ಬಯಕೆ ಈಡೇರಿಸಿದ್ರೆ ಬಹುಶಃ ಅವತ್ತು ಅವರು ಹಾಲುಮತ ಸಮಾಜಕ್ಕೆ ಇನ್ನೊಬ್ಬ ಕನಕ ಮೂರ್ತಿ, ಕನಕ ಜಯಂತಿ ಆಚರಣೆ ಮಾಡುವಂತ ಮೂರ್ತಿಗಳಾಗ್ತಾರೆ ಅಂತ ಹೇಳ್ತಾರೆ. ಕನಕದಾಸರು ಒಂದು ಸಮಾಜಕ್ಕೆ ಸೀಮಿತರಾದವರಲ್ಲ, ಅವರು ಬಹುಶಃ ದೇವರನ್ನ ಒಲಿಸಿಕೊಂಡಂತ ಮಹಾನ್ ಪುರುಷರು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅವ್ರನ್ನ ಅಂದಿನ ಸಾಮಾಜಿಕ ಪಿಡುಗುಗಳಿಂದ ದೇವಸ್ಥಾನದಲ್ಲಿ ಬಿಡಲಿಲ್ಲ ಅಂದ್ರೆ ಅವರು ಹೊರಗಡೆ ಕುಂತು ಶ್ರೀಕೃಷ್ಣನನ್ನ ಜಪ ಮಾಡಿದ್ರೆ ಶ್ರೀಕೃಷ್ಣನೇ ಅವರೊಟ್ಟಿಗೆ ತಿರುಗಿ ಕನಕ ಪಿಂಡಿ ಮಾಡುವ ಮೂಲಕ ಅದ್ರ ಮೂಲಕ ಅವ್ರಿಗೆ ಆಶೀರ್ವಾದ ಮಾಡಿದಂತ ಮಹಾನ್ ಕೀರ್ತಿ ಉಳ್ಳಂತ ವ್ಯಕ್ತಿಗಳು ಆ ಬೀರ್ಲಿಂಗೇಶ್ವರ, ಮಾಳಿಂಗರಾಯ ಮತ್ತು ಮೈಲಾರೇಂದ್ರ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆ ಸದಾ ಇದೆ ಅಂತ ಹೇಳಿಕೆ ಬಯಸ್ತೀವಿ. ನೀವೇನಾದ್ರೂ ಮಾತು ಕೊಟ್ಟು ಭಂಡಾರ ಹಚ್ಚಿದ್ರೆ ನನ್ನಂತವ್ರು 3 ಸತಿ ಶಾಸಕನಾಗಿ ಬಹುಶಃ ಈ ಕೀರ್ತಿ ರಾಯಚೂರು ಜಿಲ್ಲೆಯಲ್ಲಿ ನೀವು ಯಾರಿಗೂ ಕೊಟ್ಟಿಲ್ಲ, ಅದು ನನಗೆ ಕೊಟ್ಟಿದ್ದೀರಿ ಅಂತ ಹೇಳಿಕೆ ಬಯಸ್ತೀನಿ. ನನ್ನ ಜೀವಂತ ಇರೋವರೆಗೆ ಈ ಸಮಾಜಕ್ಕೆ ಯಾವತ್ತೂ ಚಿರಋಣಿಯಾಗಿರ್ತಾರೆ, ಸಮಾಜದ ಕಷ್ಟ ಸುಖಗಳಲ್ಲಿ ಯಾವತ್ತೂ ಬೆನ್ನೆಲುಬಾಗಿರುತ್ತದೆ ಅಂತ ಹೇಳಿಕೆ ನಿಮ್ಮೆಲ್ಲರ
ಆಶೀರ್ವಾದದಿಂದ ಗೆದ್ದಂತ ನಾನು ಕಳೆದ ಅವಧಿಯಲ್ಲಿ 30 ಗುಂಟೆ ಜಾಗ ಯರಮರಸಲ್ಲಿ ನಿಮ್ಮ ಸಮಾಜಕ್ಕೆ ಮೀಸಲಿಟ್ಟು ಕೊಟ್ಟಿದ್ದೇನೆ. ಅದೇ ಅಲ್ಲಿ ಮತ್ತೆ ಭವನ ಮಾಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದರೆ 1 ಕೋಟಿ ರೂಪಾಯಿ ಅನುದಾನ ಭವನ ನಿರ್ಮಾಣ ಮಾಡಲಿಕ್ಕೆ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ. ಅದೇ ರೀತಿ 25 ಲಕ್ಷ ರೂಪಾಯಿ ನಿಮ್ಮ ಸಮಾಜದ ರುದ್ರಭೂಮಿ ಅಭಿವೃದ್ಧಿಗೂ ನಾನು ಬಿಡುಗಡೆ ಮಾಡಿದ್ದೇನೆ ಮತ್ತು 15 ಲಕ್ಷ ರೂಪಾಯಿ ಹಳೆಯದಂತ ಬೀರಲಿಂಗೇಶ್ವರ ಗುಡಿ ಊರು ಹೊರಗಡೆ ಇದೆ, ಅದಕ್ಕೂ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ. ನಿಮ್ಮೆಲ್ಲ ಒಂದು ಮಾತು ದದ್ದಲ್ ಸಾಹೇಬರು ಹೇಳಿದ್ರು, ನಾನು ಹೇಳ್ತಾ ಇದ್ದೇನೆ, ಸಮಾಜ ಒಗ್ಗಟ್ಟಾದ್ರೆ ಏನು ಬೇಕಾದ್ರೂ ನಿಮ್ಮ ಮನೆ ಬಾಗಿಲಿಗೆ ಬರ್ತದ. ಅದು ಶಿವರಾಜ್ ಪಾಟೀಲ್ ಇರ್ಬೋದು, ದದ್ದಲ್ ಇರ್ಬೋದು, ಯಾರಾದ್ರೂ ಇರ್ಬೋದು. ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಬರಬೇಕಾದ್ರೆ ನೀವು ಒಗ್ಗಟ್ಟಾಗಿದ್ದಾಗ ಮಾತ್ರ ಅದು ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಆ ನಿಟ್ಟಿನಲ್ಲಿ ನೀವು ಯಾವತ್ತೂ ಒಗ್ಗಟ್ಟಾಗಿರ್ಬೇಕು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ಕನಕದಾಸರು ಮಹಾನ್ ಪ್ರಗತಿಪರ ಚಿಂತಕರು. ಸಮಾಜವು ಸುಸ್ಥಿತಿಗೆ ತಲುಪಲು ಮೊದಲು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ಮಕ್ಕಳ ವಿದ್ಯಾಭ್ಯಾಸವೇ ಮುಂದಿನ ದಿನದ ಸಮಾಜದ ಬಲವಾಗಿದೆ ಎಂದು ಹೇಳಿದರು. ಕನಕ ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ಬಹಳ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದೇವೆ. ಭಕ್ತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಕನಕದಾಸರ ಅವರ ವಿಚಾರಗಳನ್ನು, ಅವರು ಹೇಳಿಕೊಟ್ಟಿರುವಂಥ ಸಂದೇಶಗಳನ್ನು ಇವತ್ತು ನಾವು ಮೆಲುಕು ಹಾಕುತ್ತಾ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಇಡೀ ಸಮಾಜ ಕಂಡ ಅತ್ಯಂತ ದಾಸಚೇಷ್ಟರು, ಸಂತರು ಆಗಿನ ಕಾಲದಲ್ಲಿ 500 ವರ್ಷಗಳ ಹಿಂದೆ ತಮ್ಮದೇ ಆದಂಥ ವಿಚಾರಧಾರೆಗಳಿಂದ ಪ್ರಗತಿಪರ ಚಿಂತನೆಗಳಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು ಯಾರಾದರೂ ಇದ್ದರೆ ಅದು ಕನಕದಾಸ. ಅವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿರುವಂಥ ಅಂಕುಡೊಂಕುಗಳನ್ನು ತಿದ್ದುವ ಪ್ರಯತ್ನದಲ್ಲಿ, ಮೇಲು ಕೀಳೆಂಬ ಭಾವನೆಯನ್ನು ತೊಲಗಿಸುವ ನಿಟ್ಟಿನಲ್ಲಿ, ಅಸ್ಪೃಶ್ಯತೆಯ ಭಾವನೆಯನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ತಮ್ಮದೇ ಆದಂಥ ವಿಶೇಷವಾದ ಕೀರ್ತನೆಗಳನ್ನು ರಚನೆ ಮಾಡಿ ಅವುಗಳನ್ನು ಹಾಡುವ ಮೂಲಕ ಜನರಲ್ಲಿ, ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿ ಬದಲಾವಣೆಯನ್ನು ತರುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸಾಮಾಜಿಕ ಕ್ರಾಂತಿಯನ್ನು ಮೊಳಗಿಸಿದಂಥ ದಾಸಶ್ರೇಷ್ಠರು ಕನಕದಾಸರು. ಈ ಸಂದರ್ಭದಲ್ಲಿ ಸಮಾಜದ ಸ್ವಾಮೀಜಿಗಳು, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಜಿಲ್ಲಾಧಿಕಾರಿ ಕೆ ನಿತೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಪ್ರಮುಖರಾದ ಬಸವಂತಪ್ಪ, ಪ್ರಾಣೇಶ್ ಕುಲಕರ್ಣಿ, ಪವನ್ ಕಿಶೋರ್ ಪಾಟೀಲ್, ಶೇಖರ್ ವಾರದ್, ಈಶಪ್ಪ, ಅಯ್ಯಣ್ಣ, ನರಸಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆಯ ಸಂದೇಶವನ್ನ ತನ್ನ ಕೀರ್ತನೆಗಳ ಮೂಲಕ ಹರಡಿದ ಮಹಾನ್ ಸಂತ ಕನಕದಾಸರು ಅವರ ತತ್ವ ಮತ್ತು ಆದರ್ಶಗಳನ್ನು ಜೀವನದಲ್ಲಿ ಪಾಲಿಸಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕನಕದಾಸರ 238ನೇ ಜಯಂತಿ ಅಂಗವಾಗಿ ನಗರದ ಕನಕದಾಸ ವೃತ್ತದಲ್ಲಿ ಕನಕದಾಸ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆಗೆ ಅದ್ದೂರಿ ಚಾಲನೆ ನೀಡಲಾಯಿತು. ಸಂತರ, ಶರಣರ, ದಾರ್ಶನಿಕರ ಹಾಗೂ ಸಮಾಜ ಸುಧಾರಕರ ತತ್ವ ಸಿದ್ಧಾಂತಗಳು ಒಂದೇ ಆಗಿವೆ. ಸಮಾಜದಲ್ಲಿ ಎಲ್ಲರೂ ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆಯಿಂದ ಬದುಕಬೇಕೆಂದು ಮಹನೀಯರು ನೀಡಿದ ಜೀವನ ಸಂದೇಶವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪಾಲಿಸಬೇಕು ಎಂದು ಸಚಿವರು ಹೇಳಿದರು.
ಇನ್ನು ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಮಹಾಪೌರ ಸಾಜಿದ್ ಸಮೀರ್, ಜಿಲ್ಲಾಧಿಕಾರಿ ಕೆ ನಿತೇಶ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು, ಸಹಾಯಕ ಆಯುಕ್ತ ಗಜಾನನ್ ಬಾಲೆ, ತಹಶೀಲ್ದಾರ್ ಸುರೇಶ್ ವರ್ಮಾ, ಪ್ರಮುಖರಾದ ಬಸವಂತಪ್ಪ, ಮೊಹಮ್ಮದ್ ಶಾಲಂ, ಜಯಣ್ಣ, ಕೆ ಶಾಂತಪ್ಪ, ಅಮರೇಗೌಡ ಅಂಚಿನಾಳ್, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಯೂಸುಫ್ ಖಾನ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ನಾಡಿನ ಸಮಸ್ತ ಜನತೆಗೆ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ದಿನಾಂಕ 8/11/2025 ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಕನಕದಾಸ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಈಶಪ್ಪ, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಮಾಜಿ ನಗರಸಭೆ ಸದಸ್ಯರು, ವಾರ್ಡ್ ನಂಬರ್ 4 ರಾಯಚೂರು, ಮತ್ತು ಶ್ರೀ ಶೇಖರ್ ವಾರದ್, ಅಧ್ಯಕ್ಷರು, ಶ್ರೀ ಕನಕ ಜಯಂತಿ ಸ್ವಾಗತ ಸಮಿತಿ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜಿಲ್ಲಾಡಳಿತದ ಸಹಯೋಗದಲ್ಲಿ ಕನಕದಾಸರ ಜಯಂತಿ ಆಚರಣೆ ದಿನಾಂಕ 8/11/2025. ಸ್ಥಳ ಶ್ರೀ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಕೆಸಿ ನರಸಣ್ಣ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ವಡವಟ್ಟಿ. ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆ ಯರಿಸ್ವಾಮಿ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ವೆಂಕಟೇಶ್ ಅರಗೋಲ್, ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರಿನ ಸರ್ವ ಪದಾಧಿಕಾರಿಗಳು. ಜೈ ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕದಿಂದ ಸಮಸ್ತ ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎನ್ ಶರಣಪ್ಪ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಶ್ರೀಕಾಂತ್ ವಕೀಲ್, ರಾಜ್ಯ ಗೌರವಾಧ್ಯಕ್ಷರು, ಪಿ ಚಿನ್ನಯ್ಯ ಸ್ವಾಮಿ, ಜಿಲ್ಲಾಧ್ಯಕ್ಷರು, ಆನಂದ್ ಜೋಗೂರ್, ಗೌರವಾಧ್ಯಕ್ಷರು, ಟಿ ನರಸಪ್ಪ, ರಾಜ್ಯ ಕಾರ್ಯಾಧ್ಯಕ್ಷರು, ಸೈಯದ್ ಜಾವೀದ್ ಸಾಹೇಬ್, ಜಿಲ್ಲಾ ಗೌರವಾಧ್ಯಕ್ಷರು.
ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ತಾಲೂಕು ಜಿಲ್ಲಾ ರತ್ನಗಿರಿ ಮಹಾರಾಷ್ಟ್ರದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಪಾದುಕ ದರ್ಶನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ದಿನಾಂಕ 2/11/2025 ರವಿವಾರ ಬೆಳಗ್ಗೆ 10 ಗಂಟೆಗೆ. ಸ್ಥಳ ಶ್ರೀ ರಾಧಾಕೃಷ್ಣ ಕಲ್ಯಾಣ ಮಂಟಪ, LVD ಕಾಲೇಜು ಎದುರುಗಡೆ, ರಾಯಚೂರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾಡಿನ ಸಮಸ್ತ ನಾಗರಿಕರಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವೀರೇಶ್ ಈರಾ ಜಿಲ್ಲಾಧ್ಯಕ್ಷರು, ವೀರೇಶ್ ರೆಡ್ಡಿ ಜಿಲ್ಲಾ ಸಂಚಾಲಕರು, ವೆಂಕಟೇಶ್ ರೆಡ್ಡಿ ರಾಯಚೂರು ತಾಲೂಕು ಅಧ್ಯಕ್ಷರು, ಶ್ಯಾಮ್ ಸುಂದರ್ ಮಹೇಂದ್ರಕರ್, ತುಳಜಾರಾಮ್, MG ವೀರೇಶ್, ಶಿವಶಂಕರ್ ಹಿರೇಮಠ್, ರಾಜು ಭವಾನಿ, ರುದ್ರಗೌಡ ಪಾಟೀಲ್, ಜ್ಯೋತಿಬಾಯಿ ಜೋಜೋಡೆ, ಚನ್ನಪ್ಪ ಗೌಡ, ವೀರಪ್ಪನಗೌಡ, ನಾಗೇಶ್ ಪತಂಗೆ, ಎಂ ಈರಣ್ಣ, ಹಂಪಣ್ಣ ಹಾಗೂ ಜಿಲ್ಲಾ ಮತ್ತು ತಾಲೂಕು ನಗರ ಪದಾಧಿಕಾರಿಗಳು, ರಾಯಚೂರು. ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಸಮಸ್ತ ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ ಶಿವರಾಮೇಗೌಡ ರಾಜ್ಯಾಧ್ಯಕ್ಷರು, ಅಶೋಕ್ ಕುಮಾರ್ ಜೈನ್ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಯಚೂರು ಹಾಗೂ ಒಕ್ಕೂಟದ ಸರ್ವ ಪದಾಧಿಕಾರಿಗಳು, ರಾಯಚೂರು. ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ 70ನೆಯ ಕನ್ನಡ ರಾಜ್ಯೋತ್ಸವವು ಸಮಗ್ರ ನಾಡಿನ ಎಲ್ಲ ಕನ್ನಡಿಗರಿಗೆ ಆಶಾದಾಯಕವಿರಲಿ. ಎಲ್ರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಲಿ. ಈ ನಾಡಿನ ರೈತರು ಸುಖಮಯವಾಗಿರಲಿ. ಇವತ್ತು ಏನು ಮಳೆ ಹಾನಿಯಿಂದ ತೊಂದರೆಗೀಡಾಗಿದ್ದಾರೆ ಆಯಾ ಭಾಗದ ರೈತರಿಗೆ, ಅಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳು ಅವರಿಗೆ ಬೆಳೆ ಪರಿಹಾರ ನೀಡಲಿ. ನಮ್ಮಲ್ಲಿ ಸಮಗ್ರ ಜನ ಸಂತೋಷವಾಗಿರಲಿ. ಈ ಒಂದು ಕನ್ನಡ ನಾಡಿನ ಹಬ್ಬವನ್ನು ಸಂಭ್ರಮದಿಂದ ಆಚರೋಣ, ಎಲ್ಲರೂ ಖುಷಿಯಾಗಿರೋಣ. ನಮ್ಮ ಭಾಷೆಯು ಇಡೀ ರಾಷ್ಟ್ರದಲ್ಲಿ ರಾಜಿಸಲಿ. ಏಕೆಂದರೆ ಕನ್ನಡಕ್ಕೆ ಆದಂಥ ಒಂದು ಇತಿಹಾಸ ಇದೆ. 2500 ವರ್ಷಗಳ ಹಳೆ ಭಾಷೆ ಕನ್ನಡಕ್ಕೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮ್ಮ ಕರ್ನಾಟಕ ಸೇನೆಯಿಂದ ನಾಡಿನ ಸಮಸ್ತ ಕನ್ನಡಿಗರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಸವರಾಜ್ ಪಡಕೋಟೆ ರಾಜ್ಯಾಧ್ಯಕ್ಷರು, ಕೆ ಕೊಂಡಪ್ಪ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ಸೇನೆ ಸರ್ವ ಪದಾಧಿಕಾರಿಗಳು, ರಾಯಚೂರು. ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಮಕ್ಕಳಲ್ಲಿರುವ ಪ್ರತಿಭೆ ರಾಜ್ಯಾದ್ಯಂತ ಪರಿಚಯವಾಗಲು ಕ್ರೀಡಾಕೂಟಗಳು ಅನುಕೂಲವಾಗಲಿವೆ. ಇಂತಹ ಕ್ರೀಡಾಕೂಟಗಳಿಂದ ಜಿಲ್ಲೆಯಲ್ಲಿರುವ ಪ್ರತಿಭೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳೆಯಲಿ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬಸವರಾಜು ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ಹಾಗೂ NS ಬಸವರಾಜು ಫೌಂಡೇಶನ್ ಸಹಯೋಗದೊಂದಿಗೆ ಯುನೆಕ್ಸ್ ಸನ್ ರೈಸರ್ಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ಕ್ರೀಡಾಕೂಟವನ್ನ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆ ತುಂಬುವ ಕೆಲಸ ಮಾಡಬೇಕು. ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ. ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸುವ ಕ್ರೀಡಾ ಪ್ರೇಮಿಗಳಿಗೆ ಅಭಿನಂದನೆಗಳನ್ನ ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ, ಜಯಣ್ಣ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಅಮರೇಗೌಡ ಅಂಚಿನಾಳ್, ನರಸಿಂಹಲು ಮಾಡಗಿರಿ, ವಿಕ್ಟೋರಿ ಬ್ಯಾಡ್ಮಿಂಟನ್ ಅಕಾಡೆಮಿಯ ಉಸ್ತುವಾರಿ ಅರವಿಂದ್, ಕಿರಣ್ ಬೆಲ್ಲಂ, ಯುವ ಮುಖಂಡರಾದ ಸುಮನ್, ವಿಶ್ವೇಶ್ವರ ರಾವ್, ನರೇಶ್ ಸೇರಿದಂತೆ ಅನೇಕ
ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು. ತುಂಗಭದ್ರಾ ಜಲಾಶಯದಿಂದ 2ನೇ ಬೆಳೆಗೆ ನೀರು ಹರಿಸಿ ರೈತರನ್ನ ಉಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ರಾಜ್ಯ ಮುಖಂಡ ವೆಂಕಟೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ಹತ್ತಿ, ಜೋಳ, ತೊಗರಿ ಬೆಳೆದಿದ್ದು ಇದೀಗ ಮಳೆಯಿಂದಾಗಿ ಎಲ್ಲಾ ಬೆಳೆ ನಷ್ಟ ಉಂಟಾಗಿದೆ. ರೈತರು ಸಾಲ ಮಾಡಿ ಬೆಳೆ ಬೆಳೆದಿದ್ದು ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ. ಸರ್ಕಾರ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದರು. ಮುಂಗಾರು ಮಳೆಯಿಂದಾಗಿ ರೈತರು ಸಂತಸದಿಂದ ಬಿತ್ತನೆ ಮಾಡಿದ್ದು ಮಳೆ ಅತಿಯಾಗಿದ್ದರಿಂದ ರೈತರಿಗೆ ನಷ್ಟ ಉಂಟಾಗಿದೆ. ರೈತರ ನೆರವಿಗೆ ಸರ್ಕಾರ ಮುಂದಾಗಬೇಕು. 2ನೇ ಬೆಳೆಗೆ ನೀರು ಹರಿಸಬೇಕು ಮತ್ತು ಹತ್ತಿ ಮತ್ತು ಜೋಳಕ್ಕೆ ಸೂಕ್ತ ರೀತಿಯಲ್ಲಿ ಬೆಂಬಲ ಬೆಲೆ ನೀಡಬೇಕು. ಇಲ್ಲದಿದ್ದರೆ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ರೈತರಿಗೆ ಈ ಸರ್ಕಾರದ ನಡೆ ಒಂದು ಪ್ರಶ್ನಾರ್ಥಕವಾಗಿದೆ. ಏನಂತಂದ್ರೆ ಸುಮಾರು 70 ವರ್ಷಗಳಿಂದ ತುಂಗಭದ್ರಾ ಜಲಾಶಯದಲ್ಲಿ ಏನು ಅಣೆಕಟ್ಟಿನ ದುರಸ್ತಿ ನಿರ್ವಹಣೆ ಕಾರ್ಯಕ್ರಮ ಮಾಡಿದೆ. ಕಳೆದ ವರ್ಷ ಅದು ಒಂದು ಗೇಟ್ ಏನು ಕೊಚ್ಕೊಂಡು ಹೋಗಿತ್ತು, ಅದನ್ನು ನಿರ್ವಹಣೆ 1 ವರ್ಷಕ್ಕೆ ಅದನ್ನು ಮೊನ್ನೆ ಬೇಸಿಗೆಯಲ್ಲಿ ಮಾಡೋಕ್ಕಾಗಲಿಲ್ಲ. ಕಲಸುರಲ್ಲಿ ಇದರಲ್ಲಿ ಸಂದರ್ಭದಲ್ಲಿ ಕಾಮಗಾರಿ ಮಾಡ್ಬೇಕಂತ ಮಾಡಿಲ್ಲ. ಅದು ಇವಾಗ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಇವಾಗ 2ನೇ ಬೆಳೆ ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ಸಭೆ ಮಾಡಿದ್ದಾರೆ. ಅದನ್ನ ತುಂಗಭದ್ರಾ ಮುಂದ್ರಾಬಾದ್ನಲ್ಲಿ ಮಾಡಬೇಕು ರೈತರು ಮತ್ತು ಕೊಪ್ಪಳ ಜಿಲ್ಲೆಯ ಉಭಯ ಜಿಲ್ಲೆಗಳ ರೈತರಿಗೆ. ಅದನ್ನ ಎಲ್ಲೋ ಬೆಂಗಳೂರಲ್ಲಿ ಕುತ್ಕೊಂಡು ಮಾಡ್ತಾರ. ಅಲ್ಲಿ ಏನಾಗಿದೆ ಅದಕ್ಕೆ ಕಾಡಾ ಒಂದು ನಿಗಮಕ್ಕೆ ನೇಮಿಸಿದಂತ ಅಧ್ಯಕ್ಷರು ಅವರು ನಮ್ಮ ನೀರಾವರಿ ಆಶ್ರಿತ ಪ್ರದೇಶದಿಂದ ಹೊರಗಡೆ ಇದ್ದವ್ರನ್ನ ನೇಮಕ ಮಾಡಿದ್ದಾರೆ. ಹಾಗಾಗಿ ರೈತರ ಸಮಸ್ಯೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರಕ್ಕೆ ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು. ನಮ್ಮ ರೈತರ ಜಿಲ್ಲೆಯ ರೈತರ ಬಗ್ಗೆ ಇವತ್ತೇನಾದ್ರೂ ಕೃಷ್ಣಾ ನೆರೆಹಾವಳಿಯಿಂದ ಕೃಷ್ಣಾ ಭಾಗದ ರೈತರ ಹಾನಿಗೊಳಗಾಗ್ತಾರ. ಅದೇ ರೀತಿ ಇವಾಗ ನೀರು 2ನೇ ಬೆಳೆಗಿಲ್ಲ, ನೀರಿಲ್ಲ ಅಂತ ಹೇಳೋದ್ರಿಂದ ಜಿಲ್ಲೆಯ ರೈತರು ಮತ್ತಿಷ್ಟು ಸಂಕಷ್ಟಕ್ಕೆ ಹೋಗ್ತಾರೆ. ವಿಶೇಷವಾಗಿ ಮತ್ತೆ ಏನಂದ್ರೆ ಹತ್ತಿ ಮತ್ತು ಜೋಳ ಏನು ಬೆಳೀತಾ ಇದ್ರು ಅದಕ್ಕೆ ಸಮರ್ಪಕವಾಗಿ ಬೆಲೆ ಇಲ್ಲ. ಈಗ ಹತ್ತಿ ಬೆಳೆದ್ರೆ ಎಲ್ಲರೂ ರೈತರು ಏನಂದ್ರೆ ತಮ್ಮ ಕಷ್ಟ ದಿನಗಳು ದೂರ ಆಗಲಿ ಅಂತಂದು ಏನೋ ಮೇಲ್ ಬರಕ್ಕೆ ಪ್ರಯತ್ನ ಮಾಡಿ ಒಂದು ಹತ್ತಿ ಖರ್ಚು ಮಾಡಿ ಹತ್ತಿ ಬೆಳೆದ ಅದು ಕೊನೆಗೆ ಏನಾಗಿರುತ್ತೆ ಬೆಲೆ ಇದ್ದ ಆ ಥರ ನಷ್ಟವನ್ನು ಮತ್ತೆ ಮಳೆ ಬಂದು ಇತ್ತೀಚೆಗೆ ಏನು ಇದ್ರದ್ದು ಮಳೆ ಬಂದು ಹತ್ತಿ ನಷ್ಟ ಆಗಿದೆ. ಇತ್ತು ಹತ್ತಿನ ಮಾರ್ಕೆಟ್ಗೆ ಹೋದ್ರೆ ದಲ್ಲಾಳಿಗಳು ವಂಚನೆಗೊಳಗಾಗ್ತದೆ. ಇವತ್ತು 7,100-200 ಮಾಡಬೇಕು. ಸರ್ಕಾರ ಬೆಂಬಲ ಬೆಲೆಯಲ್ಲಿ 8,100 ಅಂತರ ಕೇಂದ್ರಗಳಲ್ಲಿ ತೆರೆದಿಲ್ಲ ಇದುವರೆಗೆ. ಇದು ನಮ್ಮ ರೈತರ ಪರಿಸ್ಥಿತಿ. ಅಧಿಕಾರಿಗಳು ನಮ್ಮ ರೈತರ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಇನ್ನೂ ಬೇರೆ ಬೇರೆ ವಿಷಯಗಳಾದ ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜನಸಾಮಾನ್ಯರ ಈ ಜಿಲ್ಲೆಯ ಜನಸಾಮಾನ್ಯರ ಮಹಿಳೆಯರ ವಿದ್ಯಾರ್ಥಿಗಳ ಪರವಾಗಿ ಹೋರಾಟಗಳು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಧ್ಯಕ್ಷ ಕಾಜಾ ಬಣ್ಣಿಗನೂರು, ಜಿಲ್ಲಾಧ್ಯಕ್ಷ ಲಕ್ಷ್ಮಣ ಬೋವಿ, ರಾಜ್ಯ ಉಪಾಧ್ಯಕ್ಷ ಉಮೇಶ್, ರಾಘವೇಂದ್ರ, ಭಾಷಾ, ಅಮರೇಶ್ ದೊರೆ, ಮಲ್ಲಿಕಾರ್ಜುನ್ ಕೊನಟಗಿ, ಎಂಡಿ ರಫಿ, ಹನುಮಂತ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಡಳಿತದಿಂದ ಕನಕದಾಸ ಜಯಂತಿ ಆಚರಣೆ. ಕನಕದಾಸರು ಇಡೀ ಮನುಕುಲದ ಸಂಪತ್ತು. ಶಾಸಕ ಬಸನಗೌಡ ದದ್ದಲ್. ಶ್ರೀ ಕನಕದಾಸರ ಜಯಂತಿ ಪುತ್ಥಳಿಗೆ ಗಣ್ಯರಿಂದ ನಮನ. ಭವ್ಯ ಮೆರವಣಿಗೆಗೆ ಚಾಲನೆ. ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಕ್ರೀಡಾ ಸ್ಫೂರ್ತಿಯಿಂದ ಹೊಸ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯ. ಸಚಿವ ಎನ್ಎಸ್ ಬೋಸರಾಜು. ಮತ್ತು ತುಂಗಭದ್ರಾ ಎಡದಂಡೆ ಕಾಲುವೆ ಅಚ್ಚುಕಟ್ಟಿಗೆ 2ನೇ ಬೆಳೆಗೆ ನೀರು ಒದಗಿಸಲು ವೆಂಕಟೇಶ್ ಆಗ್ರಹ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.